ನಾವು ಒಂದು ನೆಕ್ಸ್ಟ್ ಪಾರ್ಟ್ ಬರ್ತಕ್ಕಂಥದ್ದು ಕ್ರಿಯಾಪದ. ನಾವು ಮೊದಲು ನಾಮಪದ, ಕ್ರಿಯಾಪದ ಮತ್ತು ಅವ್ಯಯಗಳು ಅಂತ ಒಂದು ವಾಕ್ಯವನ್ನು ನಾವು ಅದನ್ನು ನೋಡಿದೆವು. ಯಾವುದೇ ಒಂದು ವಾಕ್ಯದಲ್ಲಿ ಆಗಲಿ, ಭೀಮನು ಚೆನ್ನಾಗಿ ಹಾಡಿದನು ಅಂತಂದಾಗ ಭೀಮನು ಅನ್ನೋದು ನಾಮಪದ, ಚೆನ್ನಾಗಿ ಅನ್ನುವುದು ಅವ್ಯಯ, ಹಾಡಿದನು ಅನ್ನೋದು ಕ್ರಿಯಾಪದ. ನಾವು ಇಂದಿನ ತರಗತಿಯಲ್ಲಿ ಭೀಮನು ಅನ್ನೋ ನಾಮಪದದ ಬಗ್ಗೆ ಎಲ್ಲ ಅರ್ಥ ಮಾಡ್ಕೊಂಡಿವಿ. ಅಂದರೆ ಆ ನಾಮಪದಗಳ ವಿಧಗಳು ಯಾವ್ಯಾವೆಲ್ಲವನ್ನು ತಿಳ್ಕೊಂಡಿದ್ದೀವಿ. ಮತ್ತು ಚೆನ್ನಾಗಿ ಅವ್ಯಯ, ಚೆನ್ನಾಗಿ ಅನ್ನೋದೇನು ಅವ್ಯಯ, ಅದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ, ಅವ್ಯಯಗಳ ಬಗ್ಗೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಕ್ರಿಯಾಪದ. ಅಂದರೆ ಹಾಡಿದನು, ಮಾಡಿದನು, ಓದನು, ತಿಳಿದನು, ಇವೆಲ್ಲ ಏನು ಕ್ರಿಯಾಪದ. ಈ ಕ್ರಿಯಾಪದದ ಬಗ್ಗೆ ತಿಳ್ಕೊ. ಈ ಕ್ರಿಯಾಪದ ಅಂದರೆ ಏನು ಅಂದರೆ, ನಾವು ಹೋಗುತ್ತಾನೆ ಅನ್ನೋದೇನು ಕ್ರಿಯಾಪದ. ಇಲ್ಲಿ ಹೋಗು ಎಂಬುದೇನು, ಈ ಎರಡಕ್ಷರ ಹೋಗು ಅನ್ನೋದು ಕ್ರಿಯಾ ಪ್ರಕೃತಿ ಅಥವಾ ಧಾತು ಅಂತ ಕರಿತೀವಿ. ಕ್ರಿಯಾಪದದ ಮೂಲ ರೂಪವೇ ಧಾತು. ಈ ಕ್ರಿಯಾಪದ ಹೆಂಗಾಗುತ್ತೆ ಅಂತಂದರೆ, ಕ್ರಿಯಾಪದವನ್ನು ಆಖ್ಯಾತ ಪ್ರತ್ಯಯ ಸೇರಿ ಏನಾಗುತ್ತೆ, ಕ್ರಿಯಾ ಪ್ರಕೃತಿಗೆ ಆಖ್ಯಾತ ಪ್ರತ್ಯಯ ಸೇರಿ ಮತ್ತು ಕಾಲ ಸೂಚಕ ಪ್ರತ್ಯಯ ಸೇರಿ ಕ್ರಿಯಾಪದ ಆಗುತ್ತೆ. ಹೋಗುತ್ತಾನೆ ಎಂಬ ಕ್ರಿಯಾಪದದಲ್ಲಿ ಹೋಗು ಅನ್ನೋದು ಕ್ರಿಯಾ ಪ್ರಕೃತಿ, ಉತ್ತ ಅನ್ನೋದು ಕಾಲಸೂಚಕ, ಆನೆ ಅನ್ನೋದು ಆಖ್ಯಾತ ಪ್ರತ್ಯಯ. ಹೋಗುತ್ತಾನೆ ಆನೆ ಅಂತ ಬರುತ್ತದೆ. ಈ ರೀತಿಯಾಗಿ ನಾವು ಕ್ರಿಯಾಪದದಲ್ಲಿ ಕಾಲಸೂಚಕ ಪ್ರತ್ಯಯ ಮತ್ತು ಆಖ್ಯಾತ ಪ್ರತ್ಯಯವನ್ನು ಕಾಣ್ತೀವಿ. ಕಾಲಸೂಚಕ ಪ್ರತ್ಯಯ ಅಂದರೆ ಯಾವ ಕಾಲದ, ಭೂತಕಾಲನ, ವರ್ತಮಾನ ಕಾಲನ, ಭವಿಷ್ಯತ್ ಕಾಲನ ಅನ್ನೋದು. ಮಾಡುತ್ತಾನೆ, ಈಗಿದು ವರ್ತಮಾನ ಕಾಲ, ಮಾಡಿದ ಭೂತಕಾಲ, ಈ ರೀತಿ ಮಾಡುತ್ತಾನೆ. ಉತ್ತ ಅಂತ ಬಂತು ನೋಡು, ಇದೇ ನಾವೇನು ಅಂತೀವಿ, ಕಾಲಸೂಚಕ ಪ್ರತ್ಯಯ ಅಂತ ಕರಿತೀವಿ. ಕ್ರಿಯಾ ಪ್ರಕೃತಿ ಧಾತುವನ್ನು ಸಹಜ ಧಾತು ಮತ್ತು ಸಾಧಿತ ಧಾತು ಅಂತ ಡಿವೈಡ್ ಮಾಡ್ತೀವಿ. ನಾವು ಹಿಂದೆ ನೋಡಿದ್ವಿ ಸಹಜ ಧಾತು ಅಂದರೆ ಏನು, ಸಹಜ ನಾಮ ಪ್ರಕೃತಿ, ಸಾಧಿತ ನಾಮ ಪ್ರಕೃತಿ ಅಂದರೆ ಏನು ಅಂತ. ಇದರಲ್ಲೂ ಸಹ ಸಹಜ ಮತ್ತು ಸಾಧಿತ ಅಂತಿದೆ. ಸಹಜ ಅಂದರೆ ಕಾಮನ್ ಆಗಿ ಮಾಡು, ತಿನ್ನು, ಹೋಗು ಅಂತ ಈ ರೀತಿ ಪದಗಳು ನಾವು ಸಹಜವಾಗಿ ಇರ್ತಕ್ಕಂಥದ್ದು. ಸಾಧಿತ ಅಂದರೆ ನಾವೇ ಅದನ್ನು ಮಾಡ್ತಕ್ಕಂಥದ್ದು, ಹೊಸದಾಗಿ ಸೇರ್ತಕ್ಕಂಥದ್ದು. ಅಂದರೆ ತಿನ್ನು ಅನ್ನೋದೇನು ಧಾತು, ಮೂಲ ಧಾತು. ಇಸು ಎಂಬ ಪ್ರತ್ಯಯವನ್ನು ಸೇರಿಸಿ ತಿನ್ನಿಸು ಅಂತ ಆಯಿತು. ಅಂದರೆ ಹೊಸದಾಗಿ ಒಂದು ಸಾಧಿತ ಧಾತು ಆಯಿತು ನಾವು ಮಾಡಿರ್ತಕ್ಕಂಥದ್ದಂತ. ಅಂದರೆ ಒಂದು ಕನ್ನಡ ಅನ್ನೋದು ನಾಮ ಪ್ರಕೃತಿ, ಅದಕ್ಕೆ ಇಸು ಅಂತ ಸೇರಿಸಿ ಕನ್ನಡಿಸು ಅಂತಾಯಿತು. ಅದೇ ರೀತಿ ದಗದಗ ಅನ್ನೋದು ಅನುಕರಣಾವಯ, ಇದಕ್ಕೆ ಇಸು ಅಂತ ಸೇರಿಸಿ ದಗದಗಿಸು ಇಸು ಅಂತಾಯಿತು. ಈ ರೀತಿ ಇಸು ಎಂಬ ಪ್ರತ್ಯಯವನ್ನು ಸೇರಿಸಿದರೆ ಅದೇನಂತ ಸಾಧಿತ ಧಾತು ಆಗ್ತದೆ. ಸಹಜವಾಗಿ ಇರೋದೇ ಇವೆ, ನಾವು ಕಾಮನ್ ಆಗಿ ಡೈಲಿಯಲ್ಲಿ ಯೂಸ್ ಮಾಡ್ತಕ್ಕಂಥದ್ದು ವರ್ಡ್ಗಳು. ಮಾಡು, ತಿನ್ನು, ಹೋಗು, ಓದು, ನಡೆ, ಇವೆಲ್ಲ ಸಹಜ ಧಾತುಗಳು ಅಂತೀವಿ. ಇದಕ್ಕೆ ಮಾಡು ಮುಂದೆ ಉತ್ತ, ಮಾಡುತ್ತಾನೆ, ನಡೆಯುತ್ತಾನೆ ಅಂತ ಸೇರಿಸ್ತೀವಲ್ಲ, ಅವಕ್ಕೇನಂತೇವಾಗ ಅದು ಕ್ರಿಯಾ ಪದ ಆಗುತ್ತೆ. ಈಗ ಇದಕ್ಕೆ ಕ್ರಿಯಾ ಪ್ರಕೃತಿ, ಮೂಲ ಧಾತು ಅಂತ ಕರಿತೀವಿ, ಸಹಜ ಧಾತು. ಇಲ್ಲಿ ಸಾಧಿತ ಧಾತು ಅಂದರೆ ನಾವು ಮಾಡ್ತಕ್ಕಂಥ ಇಸು ಎಂಬ ಪ್ರತ್ಯಯನ ಸೇರಿಸಿ ಈ ರೀತಿಯಾಗಿ ನಾವು ಕ್ರಿಯಾ ಪ್ರಕೃತಿಯ ಸಹಜ ಮತ್ತು ಸಾಧಿತ ಅಂತ ಮಾಡಿದ್ದೀವಿ. ಮತ್ತು ಕ್ರಿಯಾ ಪ್ರಕೃತಿ ಇನ್ನೊಂದು ಭಾಗ ಮಾಡ್ತೀವಿ, ಸಕರ್ಮಕ ಮತ್ತು ಅಕರ್ಮಕ ಅಂತ. ಸಕರ್ಮಕ ಅಂತಂದರೆ ಏನು ಮತ್ತು ಅಕರ್ಮಕ ಅಂದರೆ ಏನು ಅಂತಂದರೆ, ಸಕರ್ಮ ಅಂದರೆ ಕರ್ಮವನ್ನು ಇದು ಅಪೇಕ್ಷಿಸುತ್ತದೆ. ಅಕರ್ಮಕ ಅಂದರೆ ಕರ್ಮವನ್ನು ಅಪೇಕ್ಷಿಸುವಲ್ಲ. ಕರ್ತು ಕರ್ಮ ಕ್ರಿಯೆ ಅನ್ನೋದು ಒಂದು ವಾಕ್ಯದಲ್ಲಿ ನೋಡ್ತೀವಿ ನಾವು. ಕರ್ಮ ಪದವನ್ನು ಯಾವುದು ಅಪೇಕ್ಷಿಸ್ತದೆ ಅದೇ ಸಕರ್ಮಕ, ಯಾವುದು ಅಪೇಕ್ಷಿಸುವುದಿಲ್ಲ ಅದು ಅಕರ್ಮಕ. ಯಾವ ರೀತಿ ಅಂತಂದರೆ, ಅವನು ವಿಭಕ್ತಿ ಪ್ರತ್ಯಯ ಏನನ್ನು ಎಂಬ ಪ್ರಶ್ನೆ ಬರುತ್ತೋ, ರಾಮನು ಮರವನ್ನು ಕಡಿದನು ಅಂತ. ರಾಮನು ಮರವನ್ನು ಕಡಿದನು, ರಾಮನು ಏನನ್ನು ಕಡಿದನು ಅನ್ನೋ ಒಂದು ಕ್ವಶನ್ ಮಾರ್ಕ್ ಬರುತ್ತಲ್ಲ, ಅದಕ್ಕೆ ನಾವೇನಂತೀವಿ ಸಕರ್ಮಕ. ಏನನ್ನು ಅಂತ ಕ್ವಶನ್ ಬಂದ ತಕ್ಷಣ ಅದನ್ನು ನಾವೇನೋದು ಸಕರ್ಮಕ. ರಾಮನು ಕರ್ತು, ಮರವನ್ನು ಕರ್ಮ, ಕಡಿದನು ಕ್ರಿಯೆ. ಈ ಕರ್ಮ ಅನ್ನೋದು ಇದ್ದರೆ ಅದೇ ಸಕರ್ಮಕ. ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಅದು ಕ್ವಶನ್ ಮಾರ್ಕ್ ಮಾಡಬೇಕು. ರಾಮನು ಮರವನ್ನು ಕಡಿದನು, ರಾಮ ಏನು ಕಡಿದನು ಅಂತ ನಾವು ಕ್ವಶನ್ ಮಾರ್ಕ್ ಮಾಡಿದಾಗ ಒಂದು ಉತ್ತರ ಬರುತ್ತೆ, ಮರವನ್ನು ಅನ್ನೋದೇ ಅದೇ ಸಕರ್ಮಕ. ಅಕರ್ಮಕ ಅಂದರೆ ಏನು ಅಂದರೆ,
ಮಗು ಮಲಗಿತು, ಇದರಲ್ಲಿ ಏನಾದರೂ ಕರ್ಮ ಇದೆ. ಮಗು ಅನ್ನೋದು ಕರ್ತು, ಮಲಗಿತು ಒಮ್ಮೆಲೆಗೆ ಕ್ರಿಯೆ, ಇಲ್ಲಿ ಕರ್ಮನೇ ಇಲ್ಲ. ಅಲ್ಲಿ ಏನೂ ನಮಗೆ ಪ್ರಶ್ನೆ ಬರೋದಿಲ್ಲ. ಮಗು ಏನನ್ನು ಮಲಗಿತು ಅಂತ ಕ್ವಶನ್ ಮಾರ್ಕ್ ಬರುತ್ತಾ? ಹುಡುಗ ಓಡಿದನು, ಹುಡುಗ ಏನನ್ನು ಓಡಿದನು ಅಂತ ಕ್ವಶನ್ ಮಾಡಕ್ಕೆ ಬರುತ್ತಾ? ಅಲ್ಲಿ ಏನನ್ನು ಎಂಬ ಕ್ವಶನ್ ಮಾಡಕ್ಕೆ ಬರೋದಿಲ್ಲ. ಅದನ್ನೇ ನಾವೇನಂತೀವಿ, ಅಕರ್ಮಕ ಅಂತೀವಿ. ಅಲ್ಲಿ ಏನನ್ನು ಎಂಬ ಕ್ವಶನ್ ಮಾಡಕ್ಕೆ ಬಂತು, ಅದು ಸಕರ್ಮಕ, ಬರೋದಿಲ್ಲ, ಅದೇ ಅಕರ್ಮಕ. ಈ ರೀತಿಯಾಗಿ ನಾವು ಕ್ರಿಯಾ ಪ್ರಕೃತಿಯನ್ನು ಮಾಡ್ತೀವಿ. ನೆಕ್ಸ್ಟ್ ಪಾರ್ಟು, ನಾವು ಕ್ರಿಯಾ ಪ್ರಕೃತಿ ಬಗ್ಗೆ ತಿಳ್ಕೊಂಡು ಈಗ ಕ್ರಿಯಾಪದದ ಬಗ್ಗೆ ತಿಳ್ಕೊಳ್ಳೋಣ. ಓಕೆನಾ? ಕ್ರಿಯಾಪದ ಅಂತಂದರೆ ಅಲ್ಲಿ ಪ್ರತ್ಯಯ ಸೇರಿಸ್ತೀವಿ. ಕ್ರಿಯಾ ಪ್ರಕೃತಿಗೆ ಕಾಲಸೂಚಕ ಪ್ರತ್ಯಯ, ಆಖ್ಯಾತ ಪ್ರತ್ಯಯ, ಅದು ಏನಾಗುತ್ತೆ, ಕ್ರಿಯಾಪದ ಆಗುತ್ತೆ. ಈ ಕ್ರಿಯಾಪದವನ್ನು ನಾವು 3 ರೀತಿ, ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲವನ್ನು ನೋಡ್ತೀವಿ. ಭೂತಕಾಲ ಮಾಡಿದನು, ದ ಎಂಬುದನ್ನು ಸೇರಿಸ್ತೀವಿ. ಇಲ್ಲಿ ಕಾಲಸೂಚಕ ಪ್ರತ್ಯಯ ಯಾವುದು? ದ, ಮಾಡಿದ. ಭೂತಕಾಲ ಮಾಡುತ್ತಾನೆ, ವರ್ತಮಾನ ಕಾಲ ಮಾಡುವನು, ಮಾಡುವವನು, ಅಂತ ಬಂತು. ಇದು ಭವಿಷ್ಯತ್ ಕಾಲ, ಮಾಡ್ತಾನೆ, ಮಾಡುವವನು, ಮುಂದಿನ ಬಗ್ಗೆ ಹೇಳ್ತಕ್ಕಂಥದ್ದು. ಇದಕ್ಕೆ ಭವಿಷ್ಯತ್ ಕಾಲ, ಫ್ಯೂಚರ್. ಈ ರೀತಿಯಾಗಿ ಕಾಲರೂಪ ಕ್ರಿಯಾಪದ ಅಂತ ಮಾಡಿದ್ದೀವಿ. 3 ಕ್ರಿಯಾಪದದಲ್ಲಿ ಕಾಲರೂಪ ಕ್ರಿಯಾಪದಗಳು ಯಾವುವು? ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ. ನೆಕ್ಸ್ಟು ಅರ್ಥರೂಪ ಕ್ರಿಯಾಪದದಲ್ಲಿ ನಾವೇನು ನೋಡ್ತೀವಿ? ವಿದ್ಯಾರ್ಥ, ಸಂಭವನಾರ್ಥ ಮತ್ತು ನಿಷೇಧಾರ್ಥ ಅಂತ. ಏನು ವಿದ್ಯಾರ್ಥ ಅಂತಂದರೆ ಅಲ್ಲಿ ನೀವು ಕೊನೆಯದಲ್ಲಿ ಅಲ್ಲಿ, ಇರಿ, ಈ, ಒಣ ಅಂತ ಈ ಥರ ನೋಡಿದರೆ ಅದೇ ವಿದ್ಯಾರ್ಥ. ಅಲ್ಲಿ ನಾವು ಅದನ್ನು ನೋಡಿದಾಗ, ಪದ ನೋಡಿದಾಗ ಅಲ್ಲಿ ಆಶೀರ್ವಾದ, ಆಜ್ಞೆ, ಪ್ರಾರ್ಥನೆ ಅನ್ನೋ ಒಂದು ಭಾವನೆ ಬರುತ್ತೆ. ಜಯವಾಗಲಿ ಅಂದರೆ ಆಶೀರ್ವಾದದ ಒಂದು ಭಾವನೆ ಬರುತ್ತೆ. ಅಲ್ಲಿ ಅಲಿ ಅಂತ ಬಂತಲ್ಲ ಎಂಡಲ್ಲಿ, ಅದು ವಿದ್ಯಾರ್ಥ. ಓದಿರಿ, ಇರಿ ಅಂತ ಬಂತು. ಲಭಿಸಲಿ, ಅಲಿ ಅಂತ ಬಂತು. ಈ ರೀತಿ ಆಶೀರ್ವಾದ, ಆಜ್ಞಾ, ಹಾರೈಕೆ ಆ ಪದದಲ್ಲಿ ಕಂಡ್ರೆ ನಾವೇನಂತೀವಿ? ವಿದ್ಯಾರ್ಥ ಅಂತೀವಿ. ಇನ್ನು ಟ್ರಿಕ್ಕಾಗಿ ಏನಂದರೆ ಈ ರೀತಿಯಾಗಿ ಕೊನೆಯದಲ್ಲಿ ಅಲಿ, ಇರಿ, ಈ, ಒಣ ಅಂತ ಬಂದರೆ ಜಯವಾಗಲಿ, ಅಲಿ ಅಂತ ಬಂತು. ಓದಿರಿ, ಇರಿ, ಲಭಿಸಲಿ, ಅಲಿ ಅಂತ ಬಂತಲ್ಲ, ಅದಕ್ಕೇನಂತೀವಿ? ವಿದ್ಯಾರ್ಥ. ಅವ್ರು ಕೇಳ್ತಾರೆ ಜಯವಾಗಲಿ ಅನ್ನೋದು ಏನು? ವಿದ್ಯಾರ್ಥ. ಅದು ವಿದ್ಯಾರ್ಥ ಕ್ರಿಯಾಪದ. ಸಂಭಾವನಾರ್ಥಕ ಅಂದರೆ ಅಲ್ಲಿ ಸಂಶಯ, ಊಹೆ ಅನ್ನೋ ಹಿಡಿದಿಟ್ಕೊಳ್ತದಲ್ಲ, ಅದಕ್ಕೆ ನಾವೇನಂತೀವಿ? ಸಂಭಾವನಾರ್ಥಕ ಅಂತೀವಿ. ಇಲ್ಲಿ ನಾವು ಬಂದಾನು, ಮಾಡಿಯಾನು, ತಂದೀತು ಅಂದರೆ ಸಂಭವ, ಮಾಡಿದರೆ ಮಾಡಿದಾನು, ಬಂದಾನು, ಅದು ದೀರ್ಘವಾಗಿ ಹೇಳ್ತಕ್ಕಂಥದ್ದು. ಬಂದಾನು, ಆ, ಮಾಡಿಯಾನು, ತಂದೀತು, ಈ ರೀತಿಯಾಗಿ ದೀರ್ಘ ಈತು ಇತ್ತಂದರೆ ಅದು ಸಂಭವನಾರ್ಥಕ. ಅದೇ ಅಲ್ಲಿ ನಿಷೇಧಾರ್ಥಕದಲ್ಲಿ ರಸ್ವ ಸ್ವರ ಇರುತ್ತೆ. ಅಂದರೆ ಮಾಡೆನು ಅಂದರೆ ನಿಷೇಧ ಅಂದರೆ ನೆಗೆಟಿವ್. ಹಾಡಲು, ಮಾಡೇನು, ಮಾಡೋದಿಲ್ಲ, ನಡೆಯನು, ತಿನ್ನೆನು. ಅದು ಈಸಿಯಾಗಿ ಸಂಭವನಾರ್ಥ ಅಂದರೆ ಅಲ್ಲಿ ದೀರ್ಘವಾಗಿರ್ತಕ್ಕಂಥ ಸ್ವರ ಇರ್ತದೆ. ಬಂದಾನು, ಮಾಡಿಯಾನು, ತಂದೀತು ಅಂತ. ನಿಷೇಧಾರ್ಥಕದಲ್ಲಿ ರಸಸ್ವರ ಇರ್ತದೆ. ಮಾಡೇನು ಅಂತ ಇಲ್ಲಿ ದೀರ್ಘ ಇರಲ್ಲ. ಹಾಡಲು ಅಂತ ಈ ಥರ ಇರುತ್ತೆ. ಕ್ರಿಯಾಪದದಲ್ಲಿ ಮತ್ತೆ ನಾವು ಕರ್ತರಿ ಮತ್ತು ಕರ್ಮಣಿ ಕ್ರಿಯಾಪದವನ್ನು ಇಲ್ಲಿ ಕರ್ತೃಪದ ಪ್ರಧಾನವಾಗಿದ್ದರೆ ಅದನ್ನು ಕರ್ತರಿ ಅಂತೀವಿ. ಕರ್ಮಣಿ ಅಂದರೆ ಕರ್ಮಪ್ರಧಾನವಾಗಿರುತ್ತೆ. ಭೀಮನು ಅನ್ನವನ್ನು ಉಂಡನು. ಇಲ್ಲಿ ಕರ್ತು ಪ್ರಧಾನವಾಗಿದೆ. ಭೀಮನು ಕರ್ತು, ಅನ್ನವನ್ನು ಉಂಡನು. ಇದನ್ನು ಕರ್ಮ ಪ್ರಧಾನವಾಗಿದೆ. ಅಂದರೆ ಕರ್ಮ ಫಸ್ಟ್ ಬರ್ತದೆ. ಅನ್ನನು ಭೀಮನಿಂದ ಉಣ್ಣಲ್ಪಟ್ಟಿತ್ತು. ಹಂಗೆ ಲಾಸ್ಟಲ್ಲಿ ಅಲ್ಪಟ್ಟಿತ್ತು ಈ ಥರ ಬಂದರೆ, ನಾವು ಅಲ್ಪಡು ಅಂತ ಈ ಥರ ಕೊನೆಯಲ್ಲಿ ಬಂದರೆ ಅದೇ ಕರ್ಮಣಿ. ಇದು ಸರಳ ವಾಕ್ಯ ಇರುತ್ತೆ. ಭೀಮನು ಅನ್ನವನ್ನು ಉಣ್ಣನು. ಇಲ್ಲಿ ಕರ್ತು ಸ್ಟಾರ್ಟಿಂಗಲ್ಲಿ ಅನ್ನವು ಭೀಮನಿಂದ ಉಣ್ಣಲ್ಪಟ್ಟಿತ್ತು, ಅಲ್ಪಟ್ಟಿತ್ತು, ಈ ರೀತಿಗೆ ಎಂಡಲ್ಲಿ ಬಂದರೆ ಅದೇ ಕರ್ಮಣಿ. ಇಷ್ಟು ನಾವು ಕ್ರಿಯಾಪದದಲ್ಲಿ ನೋಡ್ಬೋದು. ಕಾಲರೂಪ, ಅರ್ಥರೂಪ ಮತ್ತು ಕರ್ತರಿ, ಕರ್ಮಣಿ ಅಂತ.